everyone. See the motion in a plane. ಈ motion in a plane ಒಳಗೆ ನಾವು parallelogram, law of vector addition, triangle law of vector addition ಹಾಗೂ polygon law of vector additions ಈ ಎಲ್ಲ ಕಾನ್ಸೆಪ್ಟ್ ಆದಮೇಲೆ ಈಗ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಲರ್ನ್ ಮಾಡೋಣ. ಮೊದಲಿಗೆ ವೆಕ್ಟರ್ ಪ್ರೊಡಕ್ಟ್ಸ್. ವೆಕ್ಟರ್ ಪ್ರೊಡಕ್ಟ್ಸ್ ನೋಡಿ, ವೆಕ್ಟರ್ ಪ್ರೊಡಕ್ಟ್ಸ್ಗಳಲ್ಲಿ ಎರಡಿದೆ. ಒಂದು ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್. ಇನ್ನೊಂದಿದೆ ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್. ನೋಡಿ, ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದಾಗ ಬರುವ ಉತ್ತರ ಒಂದು ವೇಳೆ ಸ್ಕೇಲಾರ್ ಆಗಿದ್ರೆ ಅದಕ್ಕೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದಾಗ ಈಗ ಒಂದು ಪ್ರಶ್ನೆ ಬರುತ್ತೆ, ಯಾವ ರೀತಿ ಗುಣಿಸೋದು? ನೋಡಿ, ನಿಮ್ಮ ಬೀಜಗಣಿತೀಯ ರೂಪದಲ್ಲಿ ಏನು ಮಾಡಿರ್ತೀರಾ, ಇಲ್ಲೂ ಕೂಡ ಒಂದು ಹೊಸ ಪ್ರಕಾರದ ಬೀಜಗಣಿತೀಯ ಸ್ವರೂಪ ಇದೆ. ಅದು ಯಾವುದು? ವೆಕ್ಟರ್ ಅಲ್ಜಿಬ್ರ ಅಂತ ಬರುತ್ತೆ. ಆ ವೆಕ್ಟರ್ ಅಲ್ಜಿಬ್ರದಲ್ಲಿ ಈ ಕಾನ್ಸೆಪ್ಟ್ಗಳಿದೆ. ನೋಡಿ, ಇಲ್ಲಿ ಹೆಸರು ಯಾವ ಹಿನ್ನೆಲೆ ಒಳಗೆ ಕೊಟ್ಟಿದ್ದಾರೆ ಅಂದ್ರೆ, ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದರೆ ಬರುವ ಗುಣಲಬ್ಧ ಒಂದು ಸ್ಕೇಲಾರ್ ಆಗಿದ್ರೆ ಅದಕ್ಕೆ ಸ್ಕೇಲಾರ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ವೆಕ್ಟರ್ಸ್ ಅನ್ನ ಗುಣಿಸಿದ್ರೆ ಬರುವ ಗುಣಲಬ್ಧವು ಒಂದು ವೆಕ್ಟರ್ ಆಗಿದ್ರೆ ಅದಕ್ಕೆ ವೆಕ್ಟರ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೋಡಿ, ಮತ್ತೊಮ್ಮೆ ಗಮನಿಸಿ. ದ cross product of two vectors is a vector, whereas a dot product of two vector is a scalar. So ಇಲ್ಲಿ ಸ್ಕೇಲಾರ್ ಅಥವಾ ಡಾಟ್ ಪ್ರಾಡಕ್ಟ್ ಅಂದ್ರೆ ಏನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ಮೊದಲನೇ ಅಂಶ ಸ್ವಲ್ಪ ನಿಮ್ ಗಮನಕ್ಕೆ ಬಂತ, ಗಮನಿಸ್ತಾ ಇದ್ದೀರಾ? ಸ್ಕೇಲಾರ್ ಪ್ರಾಡಕ್ಟ್ ಅಂತ ಯಾವುದಕ್ಕೆ ಹೇಳಿದ್ದಾರೆ? ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದರೆ ಬರುವ ಉತ್ತರ ಸ್ಕೇಲಾರ್ ಆಗಿದ್ರೆ ಅದಕ್ಕೆ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇನ್ನು ಸ್ಕೇಲಾರ್ ಅಂತ ನೆನಪಿದೆಯಂತಾನೆ, ಕೇವಲ ಪರಿಮಾಣವನ್ನು ಹೊಂದಿರುವ ಕ್ವಾಂಟಿಟಿಗಳಿಗೆ ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಹೇಳ್ತಾರೆ. ಅದೇ ರೀತಿ ಎರಡು ವೆಕ್ಟರ್ಸ್ ಅನ್ನ ಗುಣಿಸಿದಾಗ ಬರುವ ಉತ್ತರ ತಿರ್ಗಾ ಒಂದು ವೆಕ್ಟರ್ ಆಗಿದ್ರೆ ಅದಕ್ಕೆ ಏನಂತ ಹೆಸರು? ವೆಕ್ಟರ್ ಅಥವಾ ಕ್ರಾಸ್ ಪ್ರಾಡಕ್ಟ್. ಇದಕ್ಕೆ ಹಿನ್ನೆಲೆಯಾಗಿ ಕೆಲವು ವೆಕ್ಟರ್ಸ್ ಗಳ ಯೂನಿಟ್, ಈಗ ಟೈಪ್ಸ್ ಆಫ್ ವೆಕ್ಟರ್ಸ್ ಗಳನ್ನ ನೀವು ಗಮನಿಸಿದ್ರಿ. ಅದರಲ್ಲಿ ಬಹಳ ವಿಶೇಷವಾಗಿ ಯೂನಿಟ್ ವೆಕ್ಟರ್ ಅಂತ ನೋಡಿದ್ರೆ ನೆನ್ಪು ಮಾಡ್ಕೊಳ್ಳಿ. ಯಾವುದಕ್ಕೆ ಯೂನಿಟ್ ವೆಕ್ಟರ್ ಇದ್ದಾರೆ? ಇಟ್ ಈಸ್ ಎ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 1 and the unit vector specially used to specify what the direction. ನೆನ್ಪು ಮಾಡ್ಕೊಳ್ಳಿ, ಹೇಗೆ ಒಂದು ಯೂನಿಟ್ ವೆಕ್ಟರ್ ಅನ್ನ ರಿಪ್ರೆಸೆಂಟ್ ಮಾಡಲಾಗಿದೆ. ಎ ಕ್ಯಾಪ್ ಒಂದು ಯೂನಿಟ್ ವೆಕ್ಟರ್ ಇದೆ, ಹೇಗೆ ಬರೀತೀರಾ? ವೆಕ್ಟರ್ ಇಟ್ಸ್ ಮಾಡ್ಯುಲಸ್. ಮಾಡ್ಯುಲಸ್ ಅಂದರೆ ಮ್ಯಾಗ್ನಿಟ್ಯೂಡ್. ಆಮೇಲೆ ಸಾಮಾನ್ಯವಾಗಿ ಸ್ಪೇಸ್ ನಲ್ಲಿ ವೆಕ್ಟರ್ಸ್ ಗಳಾಗಿ ಯಾವಿದಾವೆ? ಯೂನಿಟ್ ವೆಕ್ಟರ್ಸ್ ಗಳಾಗಿ ಯಾವ್ದಿದೆ ಅಂದ್ರೆ ಐ, ಜೆ ಅಂಡ್ ಕೆ ಇದೆ. ನೆನ್ಪು ಮಾಡ್ಕೊಳ್ಳಿ, ಐ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದೆ, J is the unit vector along the y axis ಇದೆ, K is the unit vector along z axis. ನೋಡಿ, ಈ ನೊಟೇಷನ್ ಅನ್ನ ನೀವು ವಿಶೇಷವಾಗಿ ಲಕ್ಷ್ಯ ಕೊಡಿ. ಎಲ್ಲೇ I ವೆಕ್ಟರ್ ಅಂತ ಸೂಚಿಸಿದ್ರೆ ಅದು ಡೈರೆಕ್ಷನ್ ಅಲಾಂಗ್ x ಆಕ್ಸಿಸ್ ಇರುತ್ತೆ. J ಅಂತ ಸೂಚಿಸಿದ್ರೆ ಅದು ಡೈರೆಕ್ಷನ್ ಅಲಾಂಗ್ y ಆಕ್ಸಿಸ್ ಇರುತ್ತೆ. K ಅಂತ ಸೂಚಿಸಿದ್ರೆ ಅದು ಡೈರೆಕ್ಷನ್ ಅಲಾಂಗ್ z ಇರುತ್ತೆ. ನೋಡಿ, ಈ ರೀತಿ IJK ಸಂಕೇತಗಳನ್ನ ಬಳಸಿ ನಾವು ಏನನ್ನ ಸ್ಪೆಸಿಫೈ ಮಾಡ್ತೇವೆ? ಡೈರೆಕ್ಷನ್. ಅದಕ್ಕಾಗಿ ಯೂನಿಟ್ ವೆಕ್ಟರ್ಸ್ ಗಳ ಮೂಲ ಉದ್ದೇಶ ಏನು? ಡೈರೆಕ್ಷನ್ ಅನ್ನ ಸ್ಪೆಸಿಫೈ ಮಾಡೋದು. ಈಗ ನೋಡಿ, ಈಗ ನಾವು ಸ್ಕೇಲಾರ್ ಅಥವಾ ಡಾಟ್ ಪ್ರಾಡಕ್ಟ್ ಅನ್ನ ಗಮನಿಸೋಣ. ಏನಿದೆ? ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್. ನೋಡಿ, ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್ ಹೇಗೆ ಡಿಫೈನ್ ಆಗುತ್ತೆ ಅಥವಾ ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್ ಗೆ ಕಂಡುಹಿಡಿಬೇಕಾದ್ರೆ ಏನು ನಿಯಮಾವಳಿಗಳಿದೆ ಅದನ್ನು ನೋಡೋಣ. ಸೊ ಮೊದಲಿಗೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಈಗ ಎರಡು ವೆಕ್ಟರ್ಸ್ ಇದೆ ಅಂತ ತಿಳ್ಕೊಳ್ಳಿ, ಎ ಮತ್ತು ಬಿ. ಓಕೆ, ಈಗ ಆಂಗಲ್ ಏನಿದೆ?
ಲಿಂದ ಬಿ ಗೆ ಥೀಟಾ ಇದೆ ಅಂತ ತಿಳ್ಕೊಳ್ಳಿ ಹೀಗೆ. ಓಕೆ, ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ can be defined as product of magnitudes of two vectors and cosine of the angle between them. ನೋಡಿ ಇಲ್ಲಿ ವೆಕ್ಟರ್ಸ್ ಗಳನ್ನ ನಾವು ಎ ಅಂಡ್ ಬಿ ಅಂತ ಸೂಚಿಸಿದ್ದೇವೆ. ಇಲ್ಲಿ ಥೀಟಾ ಏನಿದೆ ಆಂಗಲ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಇದೆ. ಇಲ್ಲಿ ಒಂಚೂರು ಗಮನಿಸಿ, ಆಂಗಲ್ ಡಿಫೈನ್ಡ್ ಫ್ರಮ್ ಎ ಟು ಬಿ ಇದೆ. ಈಗ ಸಪೋಸ್ ನಿಮಗೆ ಆಂಗಲ್ ಡಿಫೈನ್ಡ್ ಬಿಟ್ವೀನ್ ಬಿ ಟು ಎ ಕೇಳಿದ್ರೆ ಎಷ್ಟಾಗುತ್ತೆ ನೋಡಿ. ಮತ್ತೊಮ್ಮೆ ಆಂಗಲ್ ಡಿಫೈನ್ಡ್ ಬಿಟ್ವೀನ್ ಎ ಟು ಬಿ, ಎ ಲಿಂದ ಬಿ ಗೆ ಹೊರಟಾಗ ಆಂಗಲ್ ಎಷ್ಟಾಗಿದೆ ಥೀಟಾ ಇದೆ. ಒಂದು ವೇಳೆ ಬಿ ಟು ಎ ಆಂಗಲ್ ಕೇಳಿದ್ರೆ ಎಷ್ಟಾಗುತ್ತೆ? ಲಕ್ಷ್ಯ ಕೊಡ್ತಾ ಇದ್ದೀರಾ? ಬಿ ಟು ಎ ಆಂಗಲ್ ಎಷ್ಟಾಗುತ್ತೆ? ಒಟ್ಟಾರೆ ಟೋಟಲ್ ಆಂಗಲ್ ಎಷ್ಟಿರುತ್ತೆ? 360 ತಾನೆ. ಯಾವಾಗ 360ರಲ್ಲಿ ಥೀಟಾ ಇದೆ ಅಂದ್ರೆ ಬಿ ಟು ಎ ಆಂಗಲ್ ಎಷ್ಟಾಗುತ್ತೆ? 360 ಮೈನಸ್ ಥೀಟಾ. ನೋಡಿ, ಅದನ್ನು ಸ್ವಲ್ಪ ಮುಂದಿನ ಹಂತದಲ್ಲಿ ಗಮನಿಸೋಣ. ಸದ್ಯ ನಾವು ಡೆಫಿನೇಷನ್ ಗೆ ಲಕ್ಷ್ಯ ಕೊಡೋಣ. ಮತ್ತೊಮ್ಮೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಒಂಚೂರು ಲಕ್ಷ್ಯ ಇದ್ರಿ. ದ ಡಾಟ್ ಪ್ರಾಡಕ್ಟ್, ಇದಕ್ಕೆ ಇನ್ನೊಂದು ಹೆಸರು ಸ್ಕೇಲಾರ್. ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ನೋಡಿ, dot product of two vectors can be defined as ಇದನ್ನು ಸ್ವಲ್ಪ ಮುಂದೆ ಹಾಕ್ತೇನೆ. can be defined as product of magnitudes of two vectors, product of magnitude of two vectors and cosine of the angle between them. Cosine of the angle between them. ಹೇಗೆ ನೋಡಿ, ತಾನೇ ಗಮನಿಸಿದ್ರಲ್ಲ, ಹೀಗೆ ಎರಡು ವೆಕ್ಟರ್ಸ್ ನೋಡಿ, ಎರಡು ವೆಕ್ಟರ್ಸ್ ಗಳನ್ನ ಕೋನ, ಎರಡು ವೆಕ್ಟರ್ಸ್ ಗಳ ಮಧ್ಯೆ ಇರುವ ಕೋನವನ್ನ ಹೇಳಬೇಕಾದ್ರೆ ಎಲ್ಲಿ ಹೇಳ್ತೇವೆ? ಟೇಲ್ ಜಾಯಿನ್ ಆದಲ್ಲಿ ಕೋನ ಏರ್ಪಡುತ್ತೆ. ಲಕ್ಷ್ಯ ಇರ್ಲಿ, ಇಲ್ಲಿ ಈ ವೆಕ್ಟರ್ ಅಂದ್ರೆ ಎ ವೆಕ್ಟರಿನ ಟೇಲ್ ಆಗಿ ಇಲ್ಲಿದೆ, ಅದೇ ರೀತಿ ಬಿ ವೆಕ್ಟರಿನ ಟೇಲ್ ಆಗಿ ಇಲ್ಲಿದೆ. ಆಂಗಲ್ ಯಾವಾಗಲೂ ಟೇಲ್ ಗಳ ಮಧ್ಯೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಂಗಲ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ? ಎ ಲಿಂದ ಬಿಗೆ ಥೀಟಾ. ಸೊ ಡೆಫಿನೇಷನ್ ಪ್ರಕಾರ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ವೆಕ್ಟರ್ಸ್ ಅಂಡ್ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದಮ್. ಆಕ್ಚುಲಿ ಕೊಸೈನ್ ಆಫ್ ದಿ ಸ್ಮಾಲರ್ ಆಂಗಲ್ ಬಿಟ್ವೀನ್ ದಮ್ ಅಂತ ಹೇಳಿ. ನೋಡಿ, ಇಲ್ಲಿ ಬರವಣಿಗೆ ರೀತಿ ಹೇಗಿದೆ? ಎ ಡಾಟ್ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಮಾಡ್ಯುಲಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಇಂಟು ಕಾಸ್ ಥೀಟಾ. ಇಲ್ಲಿ ಮಾಡ್ಯುಲಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಅಂತ. ಸೊ ಹಾಗಾಗಿ ಎ ಡಾಟ್ ಬಿ ಏನಂತ ಬರೀಕೋಣ? ಎ ಬಿ ಕಾಸ್ ಥೀಟಾ. ಗೊತ್ತಾ ಇದ್ರೆ? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ವಾಟ್ ದ ಡಾಟ್ ಪ್ರಾಡಕ್ಟ್. ನೋಡಿ, ಯಾವುದೇ ಎರಡು ವೆಕ್ಟರ್ಸ್ ಗಳ ಡಾಟ್ ಪ್ರಾಡಕ್ಟ್ ನೀವು ಕಂಡುಹಿಡಿಯಬೇಕಾದ್ರೆ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ವೆಕ್ಟರ್ಸ್ ಮತ್ತು ಅವುಗಳ ಮಧ್ಯೆ ಇರುವ ಆಂಗಲ್ ಹಾಗೂ ಅದರ ಕಾಸ್ ವ್ಯಾಲ್ಯೂ ಅನ್ನು ತಗೊಂಡಾಗ ಇವೆಲ್ಲವೂ ಮೂರು ಕ್ವಾಂಟಿಟಿಗಳನ್ನ ಗುಣಿಸಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಡಾಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ಟೂ ವೆಕ್ಟರ್ಸ್ ಅಂಡ್ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್. ಇನ್ಮೇಲೆ ನೆನ್ಪಿಟ್ಕೊಳ್ಳಿ, ಯಾವ ಫಾರ್ಮುಲಾನ ಬಳಸಿ ಡಾಟ್ ಪ್ರಾಡಕ್ಟ್ ಕಂಡುಹಿಡಿತೀರಾ? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ ಅನ್ನ ಬಳಸಿ. ಈಗ ಈ ಡಾಟ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಗಳನ್ನ ಗಮನಿಸೋಣ. ಸೊ ಈ ಪ್ರಾಪರ್ಟಿಗಳು ನಿಮಗೆ ನ್ಯೂಮರಿಕಲ್ ಅಸೆಸ್ಮೆಂಟ್ ನಲ್ಲಿ ಬಹಳ ಉಪಯೋಗ ಆಗುತ್ತೆ. ಆಮೇಲೆ ಆಬ್ಜೆಕ್ಟಿವ್ ಇಂಟರಾಕ್ಷನ್ಸ್ ನಲ್ಲೂ ಇದು ಉಪಯೋಗ. ಒಂದು ವಿಷಯ ಗಮನಿಸಿ, ನೀಟ್ ಆಗಲಿ, JEE ಆಗಲಿ ಅಥವಾ KSH ಆಗಲಿ, ಪ್ರತಿ ವರ್ಷ ಈ ವೆಕ್ಟರ್ ಬೇಸ್ಡ್ ಒಂದು ನ್ಯೂಮರಿಕಲ್ ಅಥವಾ ಒಂದು ಥಿಯರಿ ಕಾನ್ಸೆಪ್ಟ್ 101% ಶೋರ್ ಒಂದು ಪ್ರಶ್ನೆ ಇರೇ ಇರುತ್ತೆ ನೋಡಿ. ಅದಕ್ಕಾಗಿ ಸ್ವಲ್ಪ ಲಕ್ಷ್ಯ ಇಟ್ಟು ಇದರ ಅಧ್ಯಯನ ಮಾಡಿ. ಈಗ ಮುಂದುವರ್ಸೋಣ. ಮತ್ತೊಂದು ಸತಿ ನೋಡಿ, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಯಾವ ರೀತಿ ಬರೀತೀರಾ? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ. ಥೀಟಾ ಏನಾಗಿದೆ?
ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಆಮೇಲೆ ಸ್ಪೆಷಲಿ ಏನ್ ಹೇಳಿದೆ, ಸ್ಮಾಲರ್ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಈಗ ಮೊದಲನೇ ಪ್ರಾಪರ್ಟಿ ನೋಡಿ, ಪ್ರಾಪರ್ಟೀಸ್ ಆಫ್ ಯಾವುದು ಓದ್ತಾ ಇದ್ದೀವಿ, ಪ್ರಾಪರ್ಟೀಸ್ ಆಫ್ ಡಾಟ್ ಪ್ರಾಡಕ್ಟ್. ಪ್ರಾಪರ್ಟೀಸ್ ಆಫ್ ಡಾಟ್ ಪ್ರಾಡಕ್ಟ್ ನೋಡಿ ಏನಿದೆ, ಫಸ್ಟಿಗೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಎ ಸ್ಕೇಲಾರ್. ನೋಡಿ ನಾವು ಇದರ ಹೆಸರು ಅದೇ ಹಿನ್ನೆಲೆಯೊಳಗೆ ಗೊತ್ತಿದ್ದು ತಾನೆ. ದ ಡಾಟ್ ಪ್ರಾಡಕ್ಟ್ ಮೊದಲನೇ ಪ್ರಾಪರ್ಟಿ, ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. The dot product of two vectors is a scalar. ನೋಡಿ ಹೇಗೆ, that is a dot b is equal to scalar ಆಗಿ ಬರುತ್ತೆ. ಒಂದು ಉದಾಹರಣೆ ನೆನಪಿಗೆ ತರೋಣ. ಯಾವುದು ಉದಾಹರಣೆ ನೋಡಿ, ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಥವಾ ವರ್ಕ್ ಡನ್ ಅನ್ನು ಹೇಗೆ ಬರೀತೇವೆ ನೋಡಿ. ವರ್ಕ್ ಡನ್ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇದೆ ನೋಡಿ. ಈ ಮಾತಿಗೆ ಸಮರ್ಥನೆ ಸಿಗ್ತಾ ಇಲ್ಲ. ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಏನಾಗಿದೆ, ಸ್ಕೇಲಾರ್ ಆಗಿದೆ. ನಮ್ಮ ವರ್ಕ್ ಡನ್ ಸ್ಕೇಲಾರ್ ಕ್ವಾಂಟಿಟಿ ತಾನೆ, ಆದ್ರೆ ವರ್ಕ್ ಡನ್ ಯಾವ ರೀತಿ ಬರಲಾಗುತ್ತೆ, ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಗಮನಿಸಿ, ಫೋರ್ಸ್ ವೆಕ್ಟರ್ ಇದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ವೆಕ್ಟರ್. ನೆಕ್ಸ್ಟ್ ನೋಡಿ, ಡಾಟ್ ಪ್ರಾಡಕ್ಟ್ ಈಸ್ ಕಮ್ಯೂಟೇಟಿವ್. ನೆನಪಿದೆಯಾ ತಾನೆ, ಗಣಾಂಶಗಳು ಗಣಗಳು. Dot product is commutative, that is ನೋಡಿ a dot b ಅನ್ನ ಹೇಗೆ ಬರೀಬಹುದು, b dot a. ನೆನಪಿಟ್ಕೊಳ್ಳಿ, ಈಗ ತಾನೇ ಕಾನ್ಸೆಪ್ಟ್ ನೋಡಿದಿವಲ್ಲ. ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲೊಂದು ವೆಕ್ಟರ್ ಇದೆ. ಇದು a ವೆಕ್ಟರ್, a ಲಿಂದ b ಗೆ ಥೀಟಾ ಡಿಫೈನ್ ಆಗಿದೆ. ಇದು b ವೆಕ್ಟರ್ ಇದೆ. ಹಾಗಾದ್ರೆ b ಲಿಂದ a ಗೆ ಎಷ್ಟಿದೆ, 360 ಮೈನಸ್ ಥೀಟಾ ಅಲ್ಲ ನೋಡಿ. ಕಾಸ್ ಆಫ್ 360 ಮೈನಸ್ ಥೀಟಾ ಏನಿದೆ, ಕಾಸ್ ಥೀಟಾ ತಾನೆ. ಸೊ ಹಾಗಾಗಿ ಆದ್ರೆ ನಾವು ಯಾವಾಗಲೂ ಯಾವ ಆಂಗಲ್ ತಗೊಳ್ತೇವೆ, ಸ್ಮಾಲರ್ ಆಂಗಲ್. ಆದ್ರೂ ಕೂಡ ಡಾಟ್ ಪ್ರಾಡಕ್ಟ್ ಈಸ್ ವಾಟ್ ಕಮ್ಯೂಟೇಟಿವ್ ಇದೆ. ಡಾಟ್ ಪ್ರಾಡಕ್ಟ್ ಒಂದು ಕಮ್ಯೂಟೇಟಿವ್ ಇದೆ ಅಂದ್ರೆ ಏನು, ಎ ಡಾಟ್ ಬಿ ಇಂದ ಬರುವ ಗುಣಲಬ್ಧ ಬಿ ಡಾಟ್ ಎ ಗೆ ಮಾಡುವ, ಬಿ ಡಾಟ್ ಎ ಲಿಂದ ಮಾಡುವ ಗುಣಲಬ್ಧಕ್ಕೆ ಸಮನಾಗಿದೆ. ಡಾಟ್ ಪ್ರಾಡಕ್ಟ್ ಈಸ್ ಕಮ್ಯೂಟೇಟಿವ್. ನೀವು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಮಾಡ್ಕೊಳ್ಳಿ, ಇಲ್ಲ ಡಿಸ್ಪ್ಲೇಸ್ಮೆಂಟ್ ಇಂಟು ಫೋರ್ಸ್ ಮಾಡ್ಕೊಳ್ಳಿ, ಉತ್ತರ ಮಾತ್ರ ಒಂದೇ ಆಗಿರುತ್ತೆ. ಡಾಟ್ ಪ್ರಾಡಕ್ಟ್ ಅದು ವಿಶೇಷ. ನೆಕ್ಸ್ಟ್ ನೋಡಿ, ಡಾಟ್ ಪ್ರಾಡಕ್ಟ್ ಪ್ರಾಪರ್ಟಿ ಮುಂದುವರಿಸ್ತಾ ಇದೆ. ಡಾಟ್ ಪ್ರಾಡಕ್ಟ್ ಇನ್ನೊಂದು ಹೆಸರು ಸ್ಕೇಲಾರ್. ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಸರಿನಾ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಮ್ಯಾಕ್ಸಿಮಮ್. ಯಾವ ಸಂದರ್ಭದಲ್ಲಿ, ವೆನ್ ದೇ ಅಂದ್ರೆ ಟೂ ವೆಕ್ಟರ್ಸ್, ದೇ ಆಕ್ಟ್ ಇನ್ ದ ಸೇಮ್ ಡೈರೆಕ್ಷನ್. ನೋಡಿ, ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಮ್ಯಾಕ್ಸಿಮಮ್ ಇದೆ. ಇದು ಕೂಡ 1 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಕೇಳಬಹುದು. when the dot product of two vector is maximum, when they act, when andre when they andre ಎರಡು vectors act in the same direction, that is theta is equal to 0 degree. cos 0 degree value ಗೊತ್ತಿದೆ ತಾನೆ, 1 ಇದೆ. so dot product ಬರವಣಿಗೆ ಹೇಗಿದೆ, a dot b is equal to ab cos 0, which is equal to what, ab, which gives you maximum value. ನೋಡಿ ಏನೇನಾಯ್ತು, ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಸ್ಕೇಲಾರ್. ಆಮೇಲೆ ಡಾಟ್ ಪ್ರಾಡಕ್ಟ್ ಅಟೈನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ when the two vectors act in the same direction. ನೆಕ್ಸ್ಟ್ ನೋಡಿ, ಒಂದೊಂದೊಂದು ಪ್ರಾಪರ್ಟೀಸ್ ಕಡೆ ಲಕ್ಷ್ಯ ಇರಲಿ. ಒಂದು ವೇಳೆ ಡಾಟ್ ಪ್ರಾಡಕ್ಟ್ ಎರಡು ವೆಕ್ಟರ್ಸ್ ಗಳು ಪರ್ಪೆಂಡಿಕ್ಯುಲರ್ ನಲ್ಲಿ ಇದ್ರೆ ಏನ್ ಬರುತ್ತೆ ನೋಡಿ. ಸೊ what is the result we get when dot products are when given vectors are perpendicular? ಇದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ. if two vectors are perpendicular to each other,
perpendicular to each other. Then ನೋಡಿ theta value ಏನಾಯಿತು, angle between the vectors 90 ಡಿಗ್ರಿ ಇದೆ. ನೆನಪಿದೆಯಾ? cos 90 ಡಿಗ್ರಿ ನಿಮ್ಮ ಮ್ಯಾಥಮೆಟಿಕ್ಸ್ ನ ರೆಫರೆನ್ಸ್ ಪ್ರಕಾರ 0 ಇದೆ. ಸೊ ಹಾಗಾಗಿ ಹೇಗೆ ಬರೀತೀರಾ? ಡಾಟ್ ಪ್ರಾಡಕ್ಟ್ a dot b is equal to ab cos 90, but cos 90 ಏನು 0. so therefore dot product 0 ಇದೆ. ಮತ್ತೊಮ್ಮೆ ಗಮನಿಸಿ, if the two vectors are perpendicular to each other, then theta is 90 degree. Therefore what is the corresponding dot product? It is 0. ಈ ರಿಸಲ್ಟ್ ಅನ್ನ ನಾವು ಒಂದು ಕಂಡೀಷನ್ ಆಗಿ ಬಳಸ್ತೇವೆ. ಇನ್ಮೇಲಿಂದ ನೆನಪಿಟ್ಕೊಳ್ಳಿ, when the two vectors are said to be perpendicular, ಅವಾಗ ನೀವು ಹೇಳಬೇಕು when their dot product is 0. ನೆನಪು ಮಾಡ್ಕೊಳ್ಳಿ, ಇದನ್ನೇ ನಾವು ಕಂಡೀಷನ್ ಆಗಿ ಬಳಸ್ತೇವೆ. ಕಂಡೀಷನ್ ಏನು? ಡಾಟ್ ಪ್ರಾಡಕ್ಟ್ 0. ಈ ಡಾಟ್ ಪ್ರಾಡಕ್ಟ್ 0 ಬಂದಾಗ ಏನು ಸಾಬೀತಾಗುತ್ತೆ? the given vectors are perpendicular. This is the condition for two vectors to be perpendicular. ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಯಾವ ಹಿನ್ನೆಲೆಯೊಳಗೆ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಆಗುತ್ತೆ? ಯಾವಾಗ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ? 0. ಸೊ ಇವುಗಳನ್ನು ಕೂಡ ಆಬ್ಜೆಕ್ಟಿವ್ಸ್ ನಲ್ಲಿ ಫ್ರೇಮ್ ಮಾಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ ಬರುತ್ತೆ. ನೋಡೋಣ ನೆಕ್ಸ್ಟ್ ನೋಡಿ. ಸೊ ಈಗ ಐ, ಜೆ ಅಂಡ್ ಕೆ ಏನಂತ ಪರಿಗಣಿಸಿದ್ದೀವಿ? ಯೂನಿಟ್ ವೆಕ್ಟರ್ಸ್ ಅಲಾಂಗ್ ಎಕ್ಸ್, ವೈ ಅಂಡ್ ಝೆಡ್ ಆಕ್ಸಿಸ್ ಅಂತ ತಗೊಂಡಿವೆ. ಈಗ ನೋಡಿ, ಈಗ ಡಾಟ್ ಪ್ರಾಡಕ್ಟ್ ಆಫ್ ಐ ಡಾಟ್ ಐ ಏನ್ ಬರುತ್ತೆ ನೋಡಿ. ಐ ಡಾಟ್ ಐ ಏನ್ ಹೀಗಂದ್ರೆ, ಐ ಡಾಟ್ ಐ ಅಂದ್ರೆ ಐ ಇಸ್ ದ ವೆಕ್ಟರ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಇನ್ನೊಂದು ವೆಕ್ಟರ್ ಇದೆ ಐನೇ, ಅದು ಕೂಡ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಎರಡು ವೆಕ್ಟರ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎಷ್ಟಾಗುತ್ತೆ? 0. ಸರಿನಾ? ಅದೊಂದೇ ಐ ಅಂಡ್ ಐ ಅನ್ನೋ ವೆಕ್ಟರ್ ಯಾವ ಸ್ವರೂಪದ್ದು? ಯೂನಿಟ್ ವೆಕ್ಟರ್. ಏನು ಮ್ಯಾಗ್ನಿಟ್ಯೂಡ್ ಯೂನಿಟ್ ವೆಕ್ಟರ್ಸ್ ಇರುತ್ತೆ? 1. ಇವೆಲ್ಲ ಹಿನ್ನೆಲೆಯಾಗಿ ನಿಮಗೆ ಗೊತ್ತಿರಬೇಕು. ಸರಿನಾ? ಸೊ ನೋಡಿ, ಐ ಡಾಟ್ ಐ ನಿಮ್ಮ ಅದೇ ಡಾಟ್ ಪ್ರಾಡಕ್ಟಿನ ಮಾದರಿಯಲ್ಲೇ ನೀವು ಬರವಣಿಗೆ ಮಾಡಿ. ಅಂದ್ರೆ ಹೀಗೆ, ಈಗ ನಿಮ್ಮ ಡಾಟ್ ಪ್ರಾಡಕ್ಟ್ ಬರವಣಿಗೆ ರೀತಿ ಹೇಗಿದೆ? ಎರಡು ವೆಕ್ಟರ್ಸ್ ಗಳ ಡಾಟ್ ಪ್ರಾಡಕ್ಟ್, ಅವುಗಳ ಮ್ಯಾಗ್ನಿಟ್ಯೂಡ್ಸ್ ಮತ್ತು ಅವುಗಳ ಮಧ್ಯೆ ಇರುವ ಪಾಸ್ ಆಫ್ ಆಂಗಲ್. ಎಂಥ ಆಂಗಲ್? ಸ್ಮಾಲರ್ ಆಂಗಲ್. ಈಗ ಎರಡು ವೆಕ್ಟರ್ಸ್ ಆಗಿ ಐ ಡಾಟ್ ಐಗಳಿದೆ. ಇಲ್ಲೇನ್ ಬರೀಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಐ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಐ. ಸರಿನಾ? ಇನ್ನು ಎರಡು ವೆಕ್ಟರ್ಸ್ ಗಳ ನಡುವೆ ಆಂಗಲ್ ಎಷ್ಟಿದೆ ನಿಮಗೆಲ್ಲ ಗೊತ್ತಾಗಿದೆ. ಐ ಅನ್ನೋದು ಎಕ್ಸ್ ಆಕ್ಸಿಸ್ ನಲ್ಲಿ ತಾನೇ ಇರೋದು. ಹಾಗಾದ್ರೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎಷ್ಟಾಗುತ್ತೆ? 0. ಇದು ಬೇಸಿಕ್ ಇದೆ, ಇಲ್ಲಿ 0. ಸರಿನಾ? ಅದು ಮೂಲ ಫಾರ್ಮುಲಾ. ಅಲ್ಲಿ 0 ಬರೆಯೋ ಹಾಗಿಲ್ಲ. ಬೇಸಿಕ್ ಫಾರ್ಮುಲಾದಲ್ಲಿ ಈಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಕಾಸ್ 0 ಪ್ಲೀಸ್? ನೆನಪಿದೆಯಾ? 1 ಇದೆ. ಸೊ ಹಾಗಾಗಿ ಆಮೇಲೆ ಇವುಗಳ ವ್ಯಾಲ್ಯೂ ಎಷ್ಟು? ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ವೆಕ್ಟರ್ ಎಷ್ಟು? 1 ಅಲ್ಲ. ಯೂನಿಟ್ ವೆಕ್ಟರ್ ಅಂದ್ರೆ ಏನು? having magnitude 1 generally used to specify what the direction. So ನೋಡಿ ಹೀಗೆ simplified versions. ಸೊ ಹಾಗಾಗಿ ಏನು ಉಳಿತು? 1 ಅಲ್ಲ. ಯಾವಾಗ ನೀವು ಐ ಡಾಟ್ ಐ ಇಸ್ ಈಕ್ವಲ್ ಟು 1 ಆನ್ಸರ್ ಇವಾಲ್ಯುಯೇಟ್ ಮಾಡಿದ್ದೀರಂದ್ರೆ ಸಿಮಿಲರ್ಲಿ ನೀವು ಹೀಗೆ ಹೇಳ್ಬೋದಲ್ಲ, ಐ ಡಾಟ್ ಐ ನ ರಿಸಲ್ಟ್ ಯಾವುದಕ್ಕೆ ಸಮನಾಗಿದೆ? ಜೆ ಡಾಟ್ ಜೆ ನ ರಿಸಲ್ಟ್ಗೆ, ಜೊತೆಗೆ ಕೆ ಡಾಟ್ ಕೆ ನ ರಿಸಲ್ಟ್ ಕೂಡ ಎಲ್ಲರ ವ್ಯಾಲ್ಯೂ ಎಷ್ಟಾಗುತ್ತೆ ಅನಿಸ್ತದೆ? 1. ನೋಡಿ ಈ ರೀತಿ ನೆನಪಿಟ್ಕೊಳ್ಳಿ. ಸೊ ನೋಡಿ ಏನೇನಾಯ್ತು ಒಂದ್ಸತಿ ರಿವ್ಯಾಪ್ ಮಾಡ್ಕೊಳ್ಳಿ. ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಏನಿದೆ? ಸ್ಕೇಲಾರ್ ಇದೆ. ಉದಾಹರಣೆ ವರ್ಕ್ ಡನ್. ಹೇಗೆ? ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇದೆ. ನಂತರ ಡಾಟ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ ಯಾವಾಗ? ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಈಸ್ 0 ಇದ್ದಾಗ. ಆಮೇಲೆ when the vectors are said to be perpendicular when their dot product is 0. ಈಗ ನೋಡ್ತಾ ಇದ್ದೀರಾ
what is the result when we operate I dot I, j dot j, k dot k? What is the result, please? It is equal to 1. Next one. ಇನ್ನು ಅವರು ವೆಕ್ಟರ್ ಸ್ವರೂಪದಲ್ಲಿ ಕೊಟ್ಟಾಗ ನ್ಯೂಮರಿಕಲ್ಸ್ ಹೇಗೆ ಮಾಡಬೇಕನ್ನೋದು ನ್ಯೂಮರಿಕಲ್ ಪಾರ್ಟ್ ನಲ್ಲಿ ನಾವು ಗಮನಿಸೋಣ. ಸದ್ಯ ನಾವು ಪ್ರಾಪರ್ಟಿ ಪಾರ್ಟ್ ನಲ್ಲಿ ಇದ್ದೇವೆ. ಇದನ್ನೇ ಲಕ್ಷ್ಯ ಇಟ್ಟು ನೋಡಿ ಹೇಗೆ ಪ್ರಾಪರ್ಟೀಸ್ಗಳು ಅನ್ವೈಂಡ್ ಆಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಪ್ರಾಪರ್ಟಿ ಈಗ ಐ ಡಾಟ್ ಜೆ ಹೋಗೋಣ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ, ಐ ಅನ್ನುವ ವೆಕ್ಟರ್ ಯಾವ ಆಕ್ಸಿಸ್ ಗೆ ಸಂಬಂಧಪಟ್ಟಿದೆ? ಎಕ್ಸ್ ಗೆ. ಜೆ ಅನ್ನುವ ಯೂನಿಟ್ ವೆಕ್ಟರ್ ಯಾವ ಆಕ್ಸಿಸ್ ಗೆ ಸಂಬಂಧಪಟ್ಟಿದೆ? ವೈ. ನಿಮಗೆಲ್ಲ ಗೊತ್ತಿದೆಯಾ ಸ್ಟೂಡೆಂಟ್ಸ್, ಆಂಗಲ್ ಬಿಟ್ವೀನ್ ಎಕ್ಸ್ ಮತ್ತು ವೈ ಆಕ್ಸಿಸ್ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಯಾವಾಗ ನೀವು ಐ ಡಾಟ್ ಜೆ ಆಪರೇಟ್ ಮಾಡ್ತೀರಿ ಅಂದ್ರೆ ಆಂಗಲ್ ಬಿಟ್ವೀನ್ ಐ ವೆಕ್ಟರ್ ಅಂಡ್ ಜೆ ವೆಕ್ಟರ್ ಎಷ್ಟಿರುತ್ತೆ? 90 ಡಿಗ್ರಿ. ಸೊ ಇದು ಬರವಣಿಗೆ ರೀತಿಯನ್ನ ಗಮನಿಸಿ. ಎ ಡಾಟ್ ಬಿ ಹ್ಯಾಕ್ ಬರೀಬೇಕು? ಮ್ಯಾಗ್ನಿಟ್ಯೂಡ್ಸ್ ಅಂಡ್ ಥೀಟಾ. ನೋಡಿ ಅದೇ ಮಾದರಿಯಲ್ಲಿ ಬರೀತಾ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಐ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಆಫ್ ಜೆ ವೆಕ್ಟರ್. ಇನ್ನು ಈ ಎರಡು ವೆಕ್ಟರ್ಸ್ ಗಳ ಮಧ್ಯೆ ಇರುವ ಆಂಗಲ್ ಎಷ್ಟಿದೆ? ಎಕ್ಸ್ ಮತ್ತು ವೈ 90 ಡಿಗ್ರಿ. ಓಕೆನಾ? ಸೊ ಬಟ್ ವಾಟ್ ಈಸ್ ಎ ಕಾಸ್ 90? ಎಲ್ಲರಿಗೂ ಗೊತ್ತಿದೆ, 0. ನಿಮ್ಮ ಫೇವರೇಟ್ ನಂಬರ್ ತಾನೆ. ಸೊ ಐ ಡಾಟ್ ಜೆ ಇಸ್ ಈಕ್ವಲ್ ಟು 0. ನೋಡಿ, when you operate I dot j, when you operate in the sense when you find the dot product of them, what is the result you are getting? 0. Similarly, can you expect the same place? Another answer. ನೋಡಿ, ಹೀಗೊಂದು ಸಮರಿ ಮಾಡ್ಕೋಬಹುದು. ಹಾಗೆ ಅಂದ್ರೆ ಐ ಡಾಟ್ ಜೆ ನ ಉತ್ತರ ಹಾಗೆ ಜೆ ಡಾಟ್ ಕೆ ಇದು ಕೂಡ 90 ಆಗುತ್ತೆ. ಯಾಕಂದ್ರೆ ಜೆ ಅಂದ್ರೆ ವೈ ಆಕ್ಸಿಸ್, ಕೆ ಅಂದ್ರೆ ಝೆಡ್ ಆಕ್ಸಿಸ್. ನೋಡಿ, ಮೂರು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ತಾನೆ. ಸೊ ಯಾವಾಗ ನೀವು ಜೆ ಮತ್ತು ಕೆ ತಗೊಳ್ತೀರಂದ್ರೆ ಲಾಜಿಕಲಿ ವೈ ಮತ್ತು ಝೆಡ್ ತಗೊಂಡ ಹಾಗೆ ಅವುಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇದೆ. ನಂತರ ಕೆ ಮತ್ತು ಐ ತಗೊಳ್ತೀರಂದ್ರೆ ಯಾವ ಆಕ್ಸಿಸ್ ಆಯ್ತು? ಝೆಡ್ ಮತ್ತು ಎಕ್ಸ್, ಅದು ಕೂಡ 90 ಡಿಗ್ರಿ. ಯಾಕಂದ್ರೆ ಒಟ್ಟಾರೆ ಮೂರು ಪರ್ಪೆಂಡಿಕ್ಯುಲರ್ ಇದೆ. ಇದು ಕಾನ್ಸೆಪ್ಟ್. ಜೆ ಡಾಟ್ ಕೆ ಇದೆ ವಿಚ್ ಈಸ್ ಈಕ್ವಲ್ ಟು ಕೆ ಡಾಟ್ ಐ. ಇವೆಲ್ಲರ ಉತ್ತರ ಏನಾಗುತ್ತೆ? 0. ಹೀಗೆ ಸರಿನಾ? ನೆಕ್ಸ್ಟ್ ನೋಡಿ, ಈಗ ಕೊನೆಗೆ ಈ ಪ್ರಾಪರ್ಟಿಯಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಸೇರಿಸೋಣ. ಆಲ್ರೆಡಿ ಒಂದು ಎಕ್ಸಾಂಪಲ್ ನೋಡಿದ್ದೀರಾ, ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಈಗ ವರ್ಕ್ ಅನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು? ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ವರ್ಕ್ ಅನ್ನೋದು ಸ್ಕೇಲಾರ್ ಇದೆ, ಬಟ್ ಇದನ್ನ ಹೇಗೆ ಡಿಫೈನ್ ಮಾಡಿದೀವಿ? ಡಾಟ್ ಪ್ರಾಡಕ್ಟ್. ಇದನ್ನೇ ಮುಂದುವರಿಸಿ ಬರಿ ಅಂತ ಹೇಳಿದ್ರೆ ಎಫ್ ಎಸ್ ಕಾಸ್ ಥೀಟಾ ಬರೀಬಹುದು ತಾನೆ? ಯಾಕೆ? ಈ ಫಾರ್ಮ್ ನಲ್ಲಿ ಈ ಪಾರ್ಟ್ಗಳು ಏನನ್ನು ಸೂಚಿಸುತ್ತೆ? ಮ್ಯಾಗ್ನಿಟ್ಯೂಡ್. ಇದು ಏನನ್ನು ಸೂಚಿಸುತ್ತೆ? ಡಾಟ್ ಆಪರೇಷನ್. ನೋಡಿ, ಎರಡು ವ್ಯತ್ಯಾಸ ಇದೆ ತಾನೆ. ಇದು ಮ್ಯಾಗ್ನಿಟ್ಯೂಡ್ ಪಾರ್ಟ್, ಇದು ಆಪರೇಷನ್ ಪಾರ್ಟ್. ಏನ್ ವರ್ಕೌಟ್ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಹೇಳ್ತೇವೆ. ಇದು ಉತ್ತರ ಮಾಡೆಲ್ ಇಲ್ಲಿದೆ. ಯಾಕೆ? ನಿಮ್ ಸೈಂಟಿಸ್ಟ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ, ನೀವು ಬಳಸೋದಷ್ಟೇ ಬಾಕಿ. ಸರಿನಾ? ಅದೇ ರೀತಿ ಪವರ್ ಕೂಡ ಒಂದು ಸ್ಕೇಲಾರ್ ಕ್ವಾಂಟಿಟಿ ಇದೆ. ಎರಡು ವೆಕ್ಟರ್ಸ್ ಗಳ ಡಾಟ್ ಪ್ರಾಡಕ್ಟ್ ರೂಪದಲ್ಲಿ ಬರೀಬಹುದು. ಹೇಗೆ? ನೋಡಿ, ಹೀಗೆ ಇದನ್ನು ಮ್ಯಾಗ್ನಿಟ್ಯೂಡ್ ಪಾರ್ಟ್ ನಲ್ಲಿ ಬರೀದೇನೆ ಹೀಗೆ ಬರೀ. ಓಕೆ, ಒಂದ್ಸತಿ ಎಲ್ಲ ಕಾನ್ಸೆಪ್ಟ್ ಅನ್ನ ಪಾಸ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ಎರಡು ರೀತಿಯ ಪ್ರಾಡಕ್ಟ್ಸ್ ಗಳಿವೆ, ವೆಕ್ಟಾರ್ ಪ್ರಾಡಕ್ಟ್ಸ್ ಗಳು. ಒಂದು ಸ್ಕೇಲಾರ್ ಪ್ರಾಡಕ್ಟ್, ಇನ್ನೊಂದು ವೆಕ್ಟಾರ್ ಪ್ರಾಡಕ್ಟ್. ಯಾಕೆ ಇದರ ಹೆಸರು ಸ್ಕೇಲಾರ್ ಪ್ರಾಡಕ್ಟ್ ಬಂದಿದೆ? ಯಾಕಂದ್ರೆ ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದಾಗ ಬರುವ ಉತ್ತರ ಸ್ಕೇಲಾರ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ? ಎರಡು ವೆಕ್ಟರ್ಸ್ ಗಳ ಗುಣಿಸಿದಾಗ ಬರುವ ಉತ್ತರ ವೆಕ್ಟರ್ ಆಗಿದ್ರೆ ಅದಕ್ಕೆ ಏನಂತ ಹೆಸರು? ವೆಕ್ಟರ್ ಅಥವಾ ಕ್ರಾಸ್ ಪ್ರಾಡಕ್ಟ್. ಅದನ್ನ ನೋಡೋಣ. ಸರಿನಾ? ವಾಟ್ ಈಸ್ ಅ ವೆಕ್ಟರ್ ಆರ್ ಅ ಕ್ರಾಸ್ ಪ್ರಾಡಕ್ಟ್? ನೋಡಿ, ಈಗೆಲ್ಲ ನಿಮಗೆ ಪುಣ್ಯವಂತರು. ಮೊದಲೆಲ್ಲ ನೀವು ಲೈವ್ ಒಳಗೆ ಒಂದೇ ಸರ್ತಿ ಲೆಕ್ಚರಿಂಗ್ ಕೇಳ್ತಿದ್ರಿ. ಈಗ ನೋಡಿ, ಲೆಕ್ಚರಿಂಗ್ ಆಗಿದ್ದನ್ನ ರಿವೈಂಡ್ ಮಾಡಿ ನೋಡಬಹುದು. ಈಗ ನಿಮ್ಮ ಅಧ್ಯಯನ ಇನ್ನೂ ಹೆಚ್ಚು ತೀವ್ರಗೊಳ್ಳಬೇಕು. ಯಾಕಂದ್ರೆ ನಿಮಗೆ ಡೌಟ್ ಅನ್ನುವ ಅಂಶಗಳೇ ಬರುವುದಿಲ್ಲ. ಯಾವುದೇ ಆರ್ಟಿಕಲ್ ಅನ್ನ ನೀವು ಎಷ್ಟು ಸರ್ತಿ ಬೇಕಾದರೂ ರಿಪೀಟ್ ಮೋಡ್ ನಲ್ಲಿ ನೋಡಬಹುದು.
ನೋಡಿ, ಇನ್ನೂ ನೀವು ಅಧ್ಯಯನ ಹೆಚ್ಚು ಸದೃಢಗೊಳಿಸಬಹುದು ಈ ಆನ್ಲೈನ್ ಕ್ಲಾಸಸ್ಗಳಿಂದ. ಸರಿನಾ? ನೆಕ್ಸ್ಟ್ ನೋಡಿ, ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್. ನೋಡಿ, ಹೆಸರೇ ಹೇಳ್ತಾ ಇದೆ, ನಮಗೆ ಎರಡು ವೆಕ್ಟರ್ಸ್ ಗಳನ್ನ ಗುಣಿಸಿದಾಗ ಬರುವ ಉತ್ತರ ಒಂದು ವೆಕ್ಟರ್ ಆಗಿ ಪರಿಣಮಿಸಿದರೆ ಅದನ್ನ ಏನಂತ ಹೆಸರಿಸಿದ್ದಾರೆ? ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್. ನೋಡಿ, ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ನೋಡಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ಇದು ಹಾಗೆ ಟೂ ವೆಕ್ಟರ್ಸ್ can be defined as a product of, illu hage product of magnitudes of two vectors and sine of angle between them. ನೋಡಿ, ಅಲ್ಲೇನಿತ್ತು? ಕಾಸ್ ಇತ್ತು, ಇಲ್ಲಿ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದಮ್ ಅಂಡ್ ಇನ್ನೊಂದಿದೆ ಎ ಯೂನಿಟ್ ವೆಕ್ಟರ್. ಯಾಕಂದ್ರೆ ಆನ್ಸರ್ ವೆಕ್ಟರ್ ಬರ್ಬೇಕಲ್ಲ. ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು the plane containing the given vectors. ನೋಡಿ, ಎರಡು ವೆಕ್ಟರ್ಸ್ ಗಳ ಕ್ರಾಸ್ ಪ್ರಾಡಕ್ಟ್ ಗಳಿಂದ ಉದ್ಭವ ಆಗುವ ಇನ್ನೊಂದು ವೆಕ್ಟರ್ ಏನಿದೆ, ಆ ಎರಡು ವೆಕ್ಟರ್ಸಿನ ಸಮತಲಕ್ಕೆ ಲಂಬವಾಗಿರುತ್ತೆ ಅಂತ ಇದು ರಿಸಲ್ಟ್ ಹೇಳ್ತಾ ಇದೆ. ಸೊ ಅದನ್ನ ಹೇಗೆ ಮ್ಯಾಥಮೆಟಿಕಲಿ ಬರೆಯೋದು ನೋಡಿ, ಹೀಗೆ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಮಾಡ್ಯುಲಸ್ ಆಫ್ ಎ ಇದೆ, ಮಾಡ್ಯುಲಸ್ ಆಫ್ ಬಿ ಇದೆ, ಸೈನ್ ಆಫ್ ಆಂಗಲ್ ಅಂತ ಹೇಳಿದ್ದಾರೆ, ಥೀಟಾ ಇದೆ, ಜೊತೆಗೆ ಇನ್ನೊಂದು ಎನ್ ಕ್ಯಾಪ್ ಇದೆ. ಎನ್ ಕ್ಯಾಪ್ ಏನಂತಾರೆ? ಯೂನಿಟ್ ವೆಕ್ಟರ್ ಇದೆ. ಸೊ ಹೀಗೆ ಇಲ್ಲಿ ಎ ಮತ್ತು ಬಿ ಏನಾಗಿವೆ? ಮ್ಯಾಗ್ನಿಟ್ಯೂಡ್ಸ್ ಆಫ್ ದಿ ವೆಕ್ಟರ್ ಇದೆ. ಎನ್ ಕ್ಯಾಪ್ ಏನಿದೆ? ಯೂನಿಟ್ ವೆಕ್ಟರ್ ಇದೆ. ಇದರ ಡೈರೆಕ್ಷನ್ ಹೇಗಿದೆ? ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್ ಎ ಅಂಡ್ ಬಿ ಇದೆ. ನೋಡಿ, ಇದನ್ನ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸಪೋಸ್ ಒಂದು ವೆಕ್ಟರ್ ಎಕ್ಸ್ ಆಕ್ಸಿಸ್ ನಲ್ಲಿದೆ, ಬಿ ವೆಕ್ಟರ್ ವೈ ಆಕ್ಸಿಸ್ ನಲ್ಲಿದೆ. ಮತ್ತೊಮ್ಮೆ ನೋಡಿ, ಎ ಅನ್ನುವ ವೆಕ್ಟರ್ ಎಕ್ಸ್ ಆಕ್ಸಿಸ್ ನಲ್ಲಿದೆ, ಬಿ ಅನ್ನುವ ವೆಕ್ಟರ್ ವೈ ಆಕ್ಸಿಸ್ ನಲ್ಲಿದೆ. ನೀವು ಕ್ರಾಸ್ ಆಪರೇಷನ್ ಮಾಡಿದಾಗ ಉತ್ತರ ಬರುತ್ತೆ ನೋಡಿ. ಅದು ಎಲ್ಲಿದೆ ಅಂದ್ರೆ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್, ಎಕ್ಸ್ಗೂ ವೈಗೂ ಪರ್ಪೆಂಡಿಕ್ಯುಲರ್ ಆಗಿ ಯಾರಿದ್ದಾರೆ? ಝೆಡ್ ಇದೆ. ಝೆಡ್ ನಲ್ಲಿ ಈ ಡೈರೆಕ್ಷನ್ ಇದೆ ಅಂತ ತೋರಿಸ್ತಾ ಇದೆ ಎನ್ ಕ್ಯಾಪ್. ಈಗ ನೋಡಿ, ನಾನೇ ನಿಂತ್ಕೊಂಡಿದ್ದೀನಿ, ಅದೇ ಎಕ್ಸ್ ವೈ ಪ್ಲೇನ್. ಈಗ ನನ್ನ ಹೈಟ್ ಏನ್ ಕಾಣಿಸ್ತಾ ಇದೆ ಅದು ಝೆಡ್ ಆಕ್ಸಿಸ್ ಆಗಿ ಪರಿಣಮಿಸ್ತದೆ. ಅಂದ್ರೆ ಎನ್ ಕ್ಯಾಪ್ ಏನಿದೆ? ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಕಂಟೈನಿಂಗ್ ಎ ಅಂಡ್ ಬಿ. ಇದಕ್ಕೆ ಇನ್ನೊಂದು ಒಳ್ಳೆ ಉದಾಹರಣೆ ಹೇಳೋದಾದ್ರೆ, ಈಗ ಸೀಲಿಂಗ್ ಫ್ಯಾನ್ ತಿರುಗ್ತಾ ಇದ್ರು, ಅಲ್ಲಿ ತಿರುಗಬೇಕಾದ್ರೆ ಟಾರ್ಕ್ ಕಾರಣ ಅಲ್ಲೂ ಒಂದು ಎರಡು ವೆಕ್ಟರ್ಸ್ ಇದೆ, ಒಂದು ಫೋರ್ಸ್ ಮತ್ತು ಪೊಸಿಷನ್ ವೆಕ್ಟರ್ ಇದೆ. ಅದು ತಿರುಗುತ್ತಾ ಇದೆ, ತಿರುಗುವಾಗ ಕ್ರಾಸ್ ಪ್ರಾಡಕ್ಟ್ ಇದೆ. ಆದ್ರೆ ಅದರಿಂದ ಬರುವ ಪರಿಣಾಮ ಟಾರ್ಕ್ ಅನ್ನೋದಿದೆ, ಅದು ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ಸೊ ಅದು ಹೇಗಿದೆ? ಗಾಳಿ ಹೇಗೆ ಬರ್ತಾ ಇದೆ ಹೇಳಿ? ಫ್ಯಾನ್ ತಿರುಗುವಾಗ ಆ ಫ್ಯಾನಿನ ಸರ್ಫೇಸಿಗೆ ಲಂಬವಾಗಿ ಬರುತ್ತೆ. ಗಮನಿಸ್ತಾ ಇದ್ದೀರಾ? ಈ ಫ್ಯಾನಿನ ಗಾಳಿಯನ್ನು ತಗೋತಾ ಇದ್ದೀರಲ್ಲ, ಎಷ್ಟು ಮ್ಯಾಗ್ನಿಟ್ಯೂಡ್ ಗಾಳಿ ತಗೋತಾ ಇದ್ದೀರಂದ್ರೆ ಎ ಬಿ ಸೈನ್ ಥೀಟಾದಲ್ಲಿ ಅದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಹೇಗಿದೆ? ಅದಕ್ಕೆ ಲಂಬವಾಗಿ ಕೆಳಗೆ ಬರ್ತಾ ಇದೆ ಗಾಳಿ. ಎಷ್ಟು ಗಾಳಿ ಅಂದ್ರೆ ಎ ಬಿ ಸೈನ್ ಥೀಟಾ, ಇದು ಮ್ಯಾಗ್ನಿಟ್ಯೂಡ್ ಎ ಬಿ ಸೈನ್ ಥೀಟಾ. ಎನ್ ಕ್ಯಾಪ್ ಏನಿದೆ? ಡೈರೆಕ್ಷನ್ ಇದೆ. ಯೂನಿಟ್ ವೆಕ್ಟರ್ ಆ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಈಗ ಹೆಲಿಕಾಪ್ಟರ್ ಉಡಾವಣೆ ನೋಡಿದಿರ್ತಾರೆ, ಅಲ್ಲೂ ಇದೇ ಕಾನ್ಸೆಪ್ಟ್ ಇದೆ. ಎ ಕ್ರಾಸ್ ಬಿ ಮಾಡಿದಾಗ ಹೆಲಿಕಾಪ್ಟರ್ ಹೀಗೆ ಮೇಲೆ ಹಾರುತ್ತೆ. ನೀವು ಕೂಡ ಹೀಗೆ ಕೈಗಳನ್ನ ನೀವು ಕ್ಲಾಕ್ ವೈಸ್ ತಿರುಗಿಸ್ರಿ. ಸ್ಕ್ರೂ ತಿರುಗಿಸೋದು ಅಬ್ಸರ್ವ್ ಮಾಡಿದ್ದೀರಾ? ಸ್ಕ್ರೂ ಅನ್ನ ನೀವು ಕ್ಲಾಕ್ ವೈಸ್ ತಿರುಗಿಸಿದ್ರೆ ಇನ್ಸೈಡ್ ಹೋಗುತ್ತೆ. ಆ ಇನ್ಸೈಡ್ ಅನ್ನೋದು ಡೈರೆಕ್ಷನ್ ಅಂತ ಎನ್ ಕ್ಯಾಪ್ ಇದೆ. ಸ್ಕ್ರೂ ಅನ್ನ ಅನ್ವೈಂಡ್ ಮಾಡಿ ಹೊರಗಡೆ ಬರುತ್ತೆ. ಸೊ ಇವೆಲ್ಲ ಕ್ರಾಸ್ ಪ್ರಾಡಕ್ಟ್ಗೆ ಒಳ್ಳೆ ಉದಾಹರಣೆ. ಸರಿನಾ? ಈಗ ಇದೊಂದು ಪ್ರಾಪರ್ಟೀಸ್ ಅನ್ನು ನೋಡಿ. ಅದಕ್ಕಿಂತ ಮುಂಚೆ ಈ ಎಕ್ಸ್ಪ್ರೆಷನ್ ಅಲ್ಲಿ ಸೈನ್ ಥೀಟಾ ಹೇಗೆ ಬರೀಬಹುದು ಅಂತ ನೋಡಿ. ಥೀಟಾನೇ ಫಾರ್ಮುಲಾ ನೋಡಿದ್ರಿ.
ಫಾರ್ಮುಲಾ ಏನಾಗಿತ್ತು? A cross B is equal to AB sin theta into n cap. What is the significance of n cap? It will specify the direction of a cross product. Agree? So, what was the formula, please? A cross B is equal to modulus of A modulus of B sin theta n cap. ಈಗ ನಾನು ಥೀಟಾ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಹೇಳ್ತಾರೆ ಸೈಂಟಿಸ್ಟು? ಟೇಕಿಂಗ್ ಮಾಡ್ಯುಲಸ್ ಮಾಡಿ. ಮಾಡ್ಯುಲಸ್ ಅಂದ್ರೇನು? ಮ್ಯಾಗ್ನಿಟ್ಯೂಡ್ ಅಂಶ, ಸರಿನಾ? ಸೊ ಎ ಕ್ರಾಸ್ ಬಿ ಮಾಡ್ಯುಲಸ್. ಇಲ್ಲಿ ಮಾಡ್ಯುಲಸ್ ತಗೊಂಡ್ರೆ ಆಲ್ರೆಡಿ ಮಾಡ್ಯುಲಸ್ ಇದೆ, ಹಾಗಾಗಿ ಎ ಬಿ ಸೈನ್ ಥೀಟಾ ಆಂಗಲ್ ಇರುತ್ತೆ ಹಾಗೆ. ಇನ್ನು ಉಳಿತೇನು? ಮಾಡ್ಯುಲಸ್ ಆಫ್ ಯೂನಿಟ್ ವೆಕ್ಟರ್. ನೆಟ್ ಮಾಡ್ಕೊಳ್ಳಿ, ಯೂನಿಟ್ ವೆಕ್ಟರ್ ಈಗ ಮಾಡ್ಯುಲಸ್ ಎಷ್ಟಿರುತ್ತೆ? ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 1. ಸೊ ಹಾಗಾಗಿ ಸೈನ್ ಥೀಟಾ ಬರವಣಿಗೆ ಹೇಗೆ ಮಾಡ್ಕೋಬಹುದು ಅಂದ್ರೆ ಹೀಗೆ ನೋಡಿ. ಇವೆಲ್ಲ ನ್ಯೂಮರಿಕಲ್ ನಲ್ಲಿ ಉಪಯೋಗ. ನಿಮ್ಮ ನ್ಯೂಮರಿಕಲ್ ಅಲ್ಲಿ ಕೇಳ್ತಾರೆ, ಫೈಂಡ್ ದ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ನೋಡಿ, ಇಂಥ ಕಾನ್ಸೆಪ್ಟ್ ಗಳನ್ನ ನೀವು ಇನ್ನೂ ಡೀಟೇಲ್ ಆಗಿ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಕಲಿತೀರಾ. ನಮ್ಮ ಫಿಸಿಕ್ಸ್ ನಲ್ಲೂ ಕೆಲವು ಹಂತದವರೆಗೆ ಬರ್ತದೆ. ಸೊ ಅಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ ಹೇಗೆ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅನ್ನ ಕಾಟ್ ಹಿಡಿಬಹುದು ಅಂತ. ಆದ್ರೆ ಮ್ಯಾಥ್ಸ್ ನಲ್ಲಿ ಇನ್ನೂ ಹೆಚ್ಚು ಸ್ಫುಟವಾಗಿ ನೀವು ಕಲಿತೀರಾ. ಈಗ ಪ್ರಾಪರ್ಟೀಸ್ ನೋಡೋಣ. ರೈಟ್. ಸೊ ಪ್ರಾಪರ್ಟೀಸ್ ಆಫ್ ಯಾವುದು? ವೆಕ್ಟರ್ ಅಥವಾ ಕ್ರಾಸ್ ಪ್ರಾಡಕ್ಟ್, ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್ ಪ್ರಾಪರ್ಟೀಸ್ ನೋಡಿ ಆಗಿದೆ. ಈಗ ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್ ನೋಡಿ, 1 by 1 ರೀಡ್ ಮಾಡೋಣ. ಮೊದಲನೇದು ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಏನಾಗುತ್ತೆ? 2 ವೆಕ್ಟರ್ಸ್ ಈಸ್ ಎ ವೆಕ್ಟರ್. ನೋಡಿ, ಅದಕ್ಕೆ ತಾನೇ ಹೆಸರು ಬಂದಿರೋದು. ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಈಸ್ ಎ ವೆಕ್ಟರ್. ಹೆಸರು ಅದೇ ಹಿನ್ನೆಲೆ ಒಳಗೆ ಕೊಟ್ಟಾಗಿದೆ. So cross product of 2 vectors is a vector. That is A cross B is equal to what? Vector. ಒಂದು ಉದಾಹರಣೆ ನೆನಪಿಗೆ ತಂದ್ಕೋಣ. ಎಕ್ಸಾಂಪಲ್, ಲೀನಿಯರ್ ವೆಲಾಸಿಟಿ ಅನ್ನು ನಾವು ಹೀಗೆ ಬರೀಬಹುದು. ಏನಿದೆ ಇಲ್ಲಿ? ಲೀನಿಯರ್ ವೆಲಾಸಿಟಿ is the cross product of angular velocity and the position vector. ಸೊ ನೋಡಿ, ಇವೆರಡು ವೆಕ್ಟರ್ಸ್ ಇದೆ. ಈ ಕ್ರಾಸ್ ಪ್ರಾಡಕ್ಟ್ ಇಂದ ಬಂದಿರತಕ್ಕಂತ ಗುಣಲಬ್ಧವು ಒಂದು ವೆಕ್ಟರ್ ಆಗಿದೆ. ನೆನಪಿದೆ ತಾನೆ? ವೆಲಾಸಿಟಿ ಇಸ್ ಅ ವೆಕ್ಟರ್, whereas speed is a scalar. Okay, next one. Cross product of 2 vectors is maximum. ನೋಡಿ, ಅಲ್ಲಿ ಡಾಟ್ ಪ್ರಾಡಕ್ಟ್ ನಲ್ಲಿ ಯಾವ ಹಂತದಲ್ಲಿ ಮ್ಯಾಕ್ಸಿಮಮ್ ಇತ್ತು? Cross product of 2 vectors. ಇಲ್ಲಿ ಬನ್ನಿ, cross product of 2 vectors is a maximum where the theta ಅಂದ್ರೆ angle between the vectors is a 90 degree. That is, ನೋಡಿ, A cross B is equal to AB sin of 90 degree. But remember, sin 90 has a value 1. Therefore, when the cross product of 2 vectors is maximum, please, when the vectors are perpendicular. Remember, in dot product, when the dot product of 2 vectors is maximum, when they act in same direction. ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಅಲ್ಲಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಮ್ಯಾಕ್ಸಿಮಮ್ ಅಲ್ಲಿ ಅಂದ್ರೆ ಡಾಟ್ ಪ್ರಾಡಕ್ಟ್ ನಲ್ಲಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎಷ್ಟಿದ್ರೆ ಮ್ಯಾಕ್ಸಿಮಮ್ ಇತ್ತು? 0. ಇಲ್ಲಿ ಕ್ರಾಸ್ ನಲ್ಲಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಯಾವಾಗ ಮ್ಯಾಕ್ಸಿಮಮ್ ಇದೆ? 90 ಇದ್ದಾಗ. ನೋಡಿ, ಎಲ್ಲ ಘಟನೆಗಳನ್ನ ಸೈಂಟಿಸ್ಟ್ ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತಾ ಇದ್ದಾರೆ ಅಷ್ಟೇ. ನಾವು ಅದನ್ನ ಅರ್ಥೈಸಿಕೊಳ್ಬೇಕಷ್ಟೇ. ಎಲ್ಲಕ್ಕೂ ಹಿನ್ನೆಲೆಯಾಗಿ ಪ್ರಯೋಗಗಳಿದೆ. ಎಲ್ಲ ಎಕ್ಸ್ಪ್ರೆಷನ್ಸ್ ಪ್ರಯೋಗದ ಹಿನ್ನೆಲೆ ಒಳಗೆ ಡಿರೈವ್ ಆಗುತ್ತೆ. ನೆಕ್ಸ್ಟ್, ಇಫ್ 2 vectors, ಮತ್ತೆ ಪ್ರಾಪರ್ಟಿ ತೋರಿಸ್ತಾರೆ, 2 vectors
are in the same direction. ನೋಡಿ, that is ಎರಡು ಸೇಮ್ ಇದೆ ಅಂದ್ರೆ ಏನಾಯ್ತು? 0. Then what is a cross b is equal to please ab sin of 0. ನೆನಪಿದೆ ತಾನೆ? sin 0 ಡಿಗ್ರಿ ಎಷ್ಟಿದೆ? 0. ಹಾಗಾಗಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಏನಾಗುತ್ತೆ? 0. ನೋಡಿ, ಇದನ್ನ ಒಂದು ಕಂಡೀಷನ್ ಆಗಿ ಕೂಡ ಬಳಸ್ಕೋಬಹುದು. ಯಾವ ಕಂಡೀಷನ್ ಆಗಿ? ಶೋ ದಟ್ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್. ಅವಾಗ ಏನ್ ಮಾಡ್ಬೇಕು ನೀವು? ಅವುಗಳ ಕ್ರಾಸ್ ಪ್ರಾಡಕ್ಟ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಒಂದು ವೇಳೆ ಇವ್ಯಾಲ್ಯೂಯೇಟ್ ಮಾಡಿ ಆದ ಮೇಲೆ ಆನ್ಸರ್ 0 ಬಂದ್ರೆ ಆಟೋಮೆಟಿಕ್ ಆಗಿ ವೆಕ್ಟರ್ಸ್ ಯಾವ ರೀತಿ ಇದೆ ಅಂತ ಪ್ರೂವ್ ಆಗುತ್ತೆ? ಪ್ಯಾರಲಲ್ ಇದಾವೆ ಅಂತ ಪ್ರೂವ್ ಆಗುತ್ತೆ. ಅನ್ಸಿದ್ರೆ ದಿಸ್ ಈಸ್ ದ ಕಂಡೀಷನ್ for two vectors to be parallel. Next one. ಈಗ ನಾವು ಆಪರೇಟ್ ಮಾಡೋಣ. I cross I ಆಪರೇಟ್ ಮಾಡಿ ನೋಡೋಣ. I cross J ಆಪರೇಟ್ ಮಾಡಿ ನೋಡೋಣ. ಏನ್ ರಿಸಲ್ಟ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ? When you operate I cross I, let us see the result. Similarly, when you operate I cross J, let us operate first. Okay. I cross I. ಎರಡು ವೆಕ್ಟರ್ಸ್ ಗಳಿದೆ I cross I. ನೆನಪು ಮಾಡಿಕೊಳ್ಳಿ, I is the unit vector acting along the x axis. Okay. So ಎರಡು I ನಲ್ಲೇ ಇದ್ರೆ angle between the vectors ಏನಾಗುತ್ತೆ? 0. ನೋಡಿ, ನೆನಪು ಮಾಡ್ಕೊಳ್ಳಿ. ಬಟ್ sin 0 ಡಿಗ್ರಿ ಏನಿದೆ? 0. ಇದು 0 ಯಾಕೆ ತಗೊಂಡಿವೆ ಅನ್ನೋದು ಮತ್ತೊಮ್ಮೆ ಗಮನಿಸಿ. I is the vector along the x axis ಇದೆ, ಇನ್ನೊಂದು ವೆಕ್ಟರ್ ಕೂಡ along the x ಕೊಟ್ಟಿದ್ದಾರೆ. ಹಾಗಾಗಿ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಏನಾಗುತ್ತೆ? 0. ಸೊ ನಮ್ಮ ಆಪರೇಟ್ ಮಾಡಿರ್ತಕ್ಕಂಥ I cross I ನ ಗುಣಲಬ್ಧ ಏನಾಗುತ್ತೆ? 0. ಸೊ ನೋಡಿ, when you operate I cross I, what is the result you are getting? 0. Similarly, when you operate J cross J, when you operate K cross K, ನೆನಪು ಮಾಡ್ಕೊಳ್ಳಿ, J cross J ಅಂದ್ರೆ ಏನು? along the y axis. K cross K ಅಂದ್ರೆ ಏನು? along z. ಸೊ ಎಲ್ಲೆಡೆ ಸೇಮ್ ರಿಸಲ್ಟ್ ತಾನೇ ಬರೋದು. ಸೊ ಹಾಗಾಗಿ I cross I ಆಪರೇಟ್ ಮಾಡಿ, J cross J ಆಪರೇಟ್ ಮಾಡಿ, K cross K ಆಪರೇಟ್ ಮಾಡಿ, ಎಲ್ಲವೂ ಸೇಮ್. ಓಕೆ, ಇಂಪಾರ್ಟೆಂಟ್ ರಿಸಲ್ಟ್ ಇದೆ. ಯಾವಾಗ ನೀವು ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಅಲ್ಲಿ ಹೋಗ್ತೀರಾ ಅವಾಗ ಈ ರಿಸಲ್ಟ್ಸ್ ಗಳನ್ನ ಬಳಸೋದಿದೆ. ಸರಿನಾ? ನೆಕ್ಸ್ಟ್ ನೋಡಿ, when you operate I cross J, ನೋಡಿ ಇಲ್ಲಿ ವಿಶೇಷತೆ ಇದೆ. I cross J ಅನ್ನೋದೇನಿದೆ? x axis, J ಅನ್ನೋದೇನಿದೆ? y axis. ಈಗ ಎರಡು ವೆಕ್ಟರ್ಸ್ ಗಳ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ನೋಡಿ, ಇಲ್ಲಿ ರಿಸಲ್ಟ್ ಇವ್ಯಾಲ್ಯೂಯೇಟ್ ಆಗುತ್ತೆ. ನೋಡಿ, I is the unit vector, J is the magnitude of that vector. Sin, ಇಲ್ಲಿ ಆಂಗಲ್ ಅನ್ನು ನಿಮ್ಮ ಇನ್ಸ್ಪೆಕ್ಷನ್ ಮೆಥಡ್ ಇಂದ ಗುರುತಿಸಿಕೊಳ್ಳಬೇಕು. I x axis, J y axis. ಓಹೋ, ಆಂಗಲ್ ಬಿಟ್ವೀನ್ ದ 90 ಡಿಗ್ರಿ. ಇದು ನಿಮ್ಮ ತಿಳುವಳಿಕೆ. ಆಮೇಲೆ ಇಲ್ಲಿ n ಕ್ಯಾಪ್ ಹಾಗೆ ಉಳಿಯುತ್ತೆ, ಯಾಕೆಂದ್ರೆ ವೆಕ್ಟರ್ ಬರುತ್ತಲ್ಲ, ಡಾಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಇಸ್ ಎ ವೆಕ್ಟರ್ ಅಲ್ಲ. ಇದು ಯಾವ ವೆಕ್ಟರ್ ಬರುತ್ತೆ ಅನ್ನೋದು ವಿಶೇಷ. ನೋಡಿ, I ಮತ್ತು J ಯಾವ ಆಕ್ಸಿಸ್ ನಲ್ಲಿದೆ? x ಮತ್ತು I ಅನ್ನೋದು x ಆಕ್ಸಿಸ್ ಇದೆ, J ಅನ್ನೋದು y ಇದೆ. ಆದ್ರೆ ಇದರ ಎಫೆಕ್ಟ್ ಎಲ್ಲಿ ಬರುತ್ತೆ? z ನಲ್ಲಿ. ಸೊ ಹಾಗಾಗಿ ದಿಸ್ ವಿಲ್ ಗಿವ್ ಯು ಆನ್ಸರ್. sin 90 ಎಷ್ಟು? 1 ಅಲ್ಲ. ಸೊ ಹಾಗಾಗಿ ಏನು ಉತ್ತರ ಬರುತ್ತೆ? I cross J is equal to K ಬರುತ್ತೆ. ನೋಡಿ, ವಿಶೇಷ ನೋಡಿ, ಪರಿಣಾಮ ಎಲ್ಲಿದೆ? ನೀವು ಸ್ಕ್ರೂ ಅನ್ನ ಕ್ಲಾಕ್ ವೈಸ್ ತಿರುಗಿಸ್ತೀರಾ, ಆದ್ರೆ ಟಿಪ್ ಆಫ್ ದಿ ಸ್ಕ್ರೂ ಅಡ್ವಾನ್ಸ್ಮೆಂಟ್ ಇದೆ ನೋಡಿ, ಅದು ಪರ್ಪೆಂಡಿಕ್ಯುಲರ್ ಟು ವಾಲ್ ಹೋಗುತ್ತೆ ನೋಡಿ, ಇನ್ಸೈಡ್. ಅದೇ ಸ್ಕ್ರೂ ಅನ್ನ ನೀವು ಆಂಟಿ ಕ್ಲಾಕ್ ವೈಸ್ ತಿರುಗಿಸಿದಾಗ ಆ ಟಿಪ್ ಆಫ್ ದಿ ಸ್ಕ್ರೂ ಔಟ್ಸೈಡ್ ಪರ್ಪೆಂಡಿಕ್ಯುಲರ್ ವಾಲ್ ಇರುತ್ತೆ, ಬಟ್ ಔಟ್ಸೈಡ್ ಬರುತ್ತೆ ನೋಡಿ. ಇದು ಎನ್ ಕ್ಯಾಪ್ ಇನ್ ಡೈರೆಕ್ಷನ್. ಇದೇನ್ ತಿರುಗಿಸ್ತಾರೆ ಅದು I cross J ಇದ್ದ ಹಾಗೆ, A cross B ಇದ್ದ ಹಾಗೆ ನೋಡಿ. ಅದೇ ರೀತಿ ನೀವೊಂದು ಲಾಜಿಕ್ ಮಾಡ್ಕೋಬಹುದು. ಏನಂದ್ರೆ ಹೀಗೆ, ಇಲ್ಲಿ
I ಇದೆ, J ಇದೆ, K. ನೋಡಿ ಈ ರೀತಿ ಕ್ಲಾಕ್ ವೈಸ್ ತಿರುಗಿದ್ರಿ ಅಂದ್ರೆ ಹೀಗಿರುತ್ತೆ ನೋಡಿ. I ಕ್ರಾಸ್ J ಆಪರೇಟ್ ಮಾಡಿ ಪರಿಣಾಮ ಎಲ್ಲಿ ಸಿಗುತ್ತೆ? K ನಲ್ಲಿ. ನೆಕ್ಸ್ಟ್ ನೋಡಿ J ಕ್ರಾಸ್ K ಅನ್ನ ರೊಟೇಟ್ ಮಾಡಿ ಪರಿಣಾಮ ಎಲ್ಲಿ ಸಿಗುತ್ತೆ? I. ನಂತರ K ಕ್ರಾಸ್ I ರೊಟೇಟ್ ಮಾಡಿ ಪರಿಣಾಮ ಎಲ್ಲಿ ಸಿಗುತ್ತೆ? J ನಲ್ಲಿ. ಈಗ ಉಲ್ಟಾ ಹೋಗಿ, ಉಲ್ಟಾ ಹೇಗೆ? I ಕ್ರಾಸ್ K ಮಾಡಿ ಪರಿಣಾಮ ಎಲ್ಲೋ ಮೈನಸ್ J ನಲ್ಲಿ. ಹಾಗೆ ನೋಡಿ K ಕ್ರಾಸ್ J ಮಾಡಿ ಪರಿಣಾಮ ಎಲ್ಲಿ ಸಿಗುತ್ತೆ? ಮೈನಸ್ I ನಲ್ಲಿ. ಹಾಗೆ ನೋಡಿ J ಕ್ರಾಸ್ I ಮಾಡಿ ಪರಿಣಾಮ ಎಲ್ಲಿ ಸಿಗುತ್ತೆ? ಮೈನಸ್ K ನಲ್ಲಿ. ಸೊ ಇದು ಹೇಗೆಂದ್ರೆ ನೀವು ಈ ರೀತಿ ಒಂದು ಡಿಸ್ಕೆಟ್ ಅಂತ ತಿಳ್ಕೊಳ್ಳಿ, ಒಂದು ತಟ್ಟೆ ಹಿಡ್ಕೊಂಡು ನೋಡಿ, ತಟ್ಟೆ ಹಿಡ್ಕೊಂಡು ನೀವು ಪ್ರಯೋಗ ಮಾಡಬಹುದು. ಹೀಗೆ ಕ್ಲಾಕ್ ವೈಸ್ ತಿರುಗಿಸಿ ಮೇಲ್ಗಡೆ ಹಾರತ್ತದು, ಹೀಗೆ ಆಂಟಿ ಕ್ಲಾಕ್ ವೈಸ್ ಕೆಳಗಡೆ. ಸೊ ಇದು ಎಫೆಕ್ಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು. ನೋಡಿ ಏನ್ ರಿಸಲ್ಟ್ ಬರುತ್ತೆ? K ಆಯ್ತಾ? ಸೊ J ಕ್ರಾಸ್ K ನೋಡಿ ಏನ್ ಬರ್ಬೋದು? I ಪರಿಣಾಮ ಇದು. ಆಮೇಲೆ K ಕ್ರಾಸ್ I ಏನು ಬರುತ್ತೆ? K ಕ್ರಾಸ್ I J. ಇದು ಕಾನ್ಸೆಪ್ಟ್ ನೋಡಿ. ಈಗ ರಿವರ್ಸ್ ಹೋಗಿ ಅಬ್ಸರ್ವ್ ಮಾಡಿ, ಇದೇ ಮುಖ್ಯ. ಈಗ ನೋಡಿ ರಿವರ್ಸ್ ಹೋಗೋಣ. J ಕ್ರಾಸ್ ಇಲ್ಲಿಂದ ಶುರು ಮಾಡಿ, J ಕ್ರಾಸ್ K, J ಕ್ರಾಸ್ I ಉಲ್ಟಾ. J ಕ್ರಾಸ್ I ಹೋದ್ರೆ ಏನ್ ಸಿಗುತ್ತೆ? I ಕ್ರಾಸ್ J ಹೋದ್ರೆ K ಸಿಗುತ್ತೆ, J ಕ್ರಾಸ್ I ಮೈನಸ್ K ಸಿಗುತ್ತೆ. ನೆಕ್ಸ್ಟ್ ನೋಡಿ K ಕ್ರಾಸ್ J ಹೋಗಿ ಅವಾಗ ಏನಾಗುತ್ತೆ? ಮೈನಸ್ I. ನಂತರ I ಕ್ರಾಸ್ K ಹೋಗಿ ಏನ್ ಸಿಗುತ್ತೆ? ಮೈನಸ್. ಸೊ ನೋಡಿ ಎರಡು ಕಾನ್ಸೆಪ್ಟ್ ಆಯ್ತು. ಹೀಗೆ ಹೋಗ್ರಿ, ಇಲ್ಲ ಹೀಗೆ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್. ನೋಡಿ ಕ್ರಾಸ್ ಪ್ರಾಡಕ್ಟ್ ವಿಶೇಷವಾಗಿ ಲಕ್ಷ್ಯ ಕೊಡಿ, ಸುಲಭವಾಗಿ ತಿಳ್ಕೊಳ್ಬಹುದು. ಅದೇ ಹೇಳ್ತೀನಲ್ಲ, ನೀವೇ ಪುಣ್ಯ ಮಾಡಿದ್ರಿ, ಕಾನ್ಸೆಪ್ಟ್ಗಳನ್ನ ಎಷ್ಟು ಸಾರಿ ಬೇಕಾದರೂ ರಿವೈಸ್ ಮಾಡ್ಕೊಳ್ಬಹುದು, ಪಾಸ್ ಮಾಡಿ ನೋಡಬಹುದು. ಸರಿನಾ? ಈಗ ಕೊನೆ ಹಂತದಲ್ಲಿ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಏನಿದೆ, ಏನು ಯಾವುದಕ್ಕೆ ಉದಾಹರಣೆ? ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಎ ವೆಕ್ಟರ್. ನೋಡಿ ಉದಾಹರಣೆ, ಟಾರ್ಕ್ ಅಂತ ಒಂದು ಆಂಗ್ಯುಲರ್ ಫೋರ್ಸ್ ಅಂತ ಹೇಳಿ, ಇದೇನಿದೆ? ಪೊಸಿಷನ್ ವೆಕ್ಟರ್ ಮತ್ತು ಫೋರ್ಸ್ ಅದ, ಹೀಗೂ ಹೇಳಬಹುದು. ಸರಿನಾ? ಆಮೇಲೆ ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ. ಇಟ್ ಈಸ್ ಅ ಪೊಸಿಷನ್ ವೆಕ್ಟರ್ ಮತ್ತು ಲೀನಿಯರ್ ಮೊಮೆಂಟಮ್ ಇದೆ. ಹೀಗೆ ಕ್ರಾಸ್ ಪ್ರಾಡಕ್ಟ್. ಇನ್ನೊಂದು ನೋಡಿದ್ರಲ್ಲ, ಲೀನಿಯರ್ ವೆಲಾಸಿಟಿ ಕೂಡ ಹೇಳಬಹುದು. ಸೊ ಹೀಗೆ ಉದಾಹರಣೆಗಳನ್ನ ನಾವು ಹೇಳಬಹುದು. ಸೊ ನೋಡಿದ್ರಲ್ಲ, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಗಮನಿಸಿದರೆ, ಹಾಗೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಕೂಡ ನೀವು ಗಮನಿಸಿದ್ರಿ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ರಿಸಲ್ಟ್ಸ್. ನೋಡಿ ಒಂದು ನ್ಯೂಮರಿಕಲ್, NCERT ನ್ಯೂಮರಿಕಲ್ ನೋಡಿ. ಎ ಬಾಡಿ ಕನ್ಸ್ಟ್ರೈನ್ಡ್ ಅಂದ್ರೆ ಅಲ್ಲೇ ಹೋಗ್ಬೇಕಂತ ಮಾಡಿದ್ದಾರೆ. ಎ ಬಾಡಿ ಕನ್ಸ್ಟ್ರೈನ್ಡ್ ಟು ಮೂವ್ ಅಲಾಂಗ್ ದ Z ಆಕ್ಸಿಸ್. ಎಲ್ಲಿ ಯಾವ ದಿಕ್ಕಿನಲ್ಲಿ ಹೊರಟಿದೆ? Z ಆಕ್ಸಿಸ್ ನಲ್ಲಿ. ಗಮನಿಸಿ, ಈಸ್ ಸಬ್ಜೆಕ್ಟೆಡ್ ಟು ಎ ಕಾನ್ಸ್ಟಂಟ್ ಫೋರ್ಸ್. ಇಲ್ಲಿ ಫೋರ್ಸ್ 3 ಡೈಮೆನ್ಷನ್ ಅಲ್ಲಿ ಕೊಟ್ಟಿದ್ದಾರೆ. F is equal to minus I plus 2J plus 3K. ಅಂದ್ರೆ ಏನು ಕೋಆರ್ಡಿನೇಟ್ಸ್ ಆಯ್ತು? -1, 2, 3 ಆಯ್ತು. ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಮ್ಯಾಥಮೆಟಿಕ್ಸ್ ಪೊಸಿಷನ್ ಆಫ್ ಫೋರ್ಸ್ ಹೇಳಿದ್ದಾರೆ ಅಷ್ಟೇ. Calculate work done by the force in displacing the body through a distance of 4 meter. ಬರೀ ಡಿಸ್ಟೆನ್ಸ್ ಹೇಳಿಲ್ಲ, ಯಾವ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ಇದೆ? Z ಆಕ್ಸಿಸ್ ನಲ್ಲಿ. ನೋಡಿ, ಯಾವುದೇ ವರ್ಕ್ ಡನ್ ಅನ್ನ ಹೇಗೆ ಕಂಡುಹಿಡಿತೀರಿ? ವಿ ನೋ ದಟ್ ವರ್ಕ್ ಡನ್ ಏನಿದೆ ಹೇಳಿ? ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇದೆ ತಾನೆ. ಓಕೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಎಲ್ಲಿ ಪ್ರೊಡ್ಯೂಸ್ ಆಗಿದೆ? 4 ಮೀಟರ್ ಅಲಾಂಗ್ Z ಆಕ್ಸಿಸ್. ಅಂದ್ರೆ ಫೋರ್ಸ್ ವೆಕ್ಟರ್ ಆಗಿರಬೇಕು, ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆಗಿರಬೇಕು. ಫೋರ್ಸ್ ವೆಕ್ಟರ್ ಇದೆಯಾ? ಇದೆಯಲ್ಲ, IJK ಫಾರ್ಮ್ಯಾಟ್ಸ್ ನಲ್ಲಿದೆ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅನ್ನ ಇಂಡೈರೆಕ್ಟ್ಲಿ ಕೊಟ್ಟಿದ್ದಾರೆ ನೋಡಿ. 4 ಮೀಟರ್ ಅಲಾಂಗ್ Z ಆಕ್ಸಿಸ್. ನೆಟ್ ಮಾಡ್ಕೊಳ್ಳಿ, I ಅನ್ನೋದು ಯಾವ ಆಕ್ಸಿಸ್ ಅನ್ನ ಸೂಚಿಸುತ್ತೆ? X. J ಅನ್ನೋದು Y ಮತ್ತೆ K ಅನ್ನೋದು Z. ಹಾಗಾಗಿ ನಾವು ಹೀಗೆ ಬರಿಬಹುದು ನೋಡಿ. ಡಿಸ್ಪ್ಲೇಸ್ಮೆಂಟ್ ಅನ್ನ ವೆಕ್ಟರ್ ನಲ್ಲಿ ಬರೀರಿ ಅಂದ್ರೆ 4K ಅಂತ ಬರೀಬಹುದು. ಸರಿನಾ? ಸೊ ಈಗ ಮೂಲ ಕಾನ್ಸೆಪ್ಟ್ ಬರೋಣ.
work done is equal to force ಎಷ್ಟಿದೆ ಹೇಳಿ minus I plus 2j plus 3k ಸರಿನಾ ಡಾಟ್ 4k ಈಗ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಿ I ನ ಕೋಎಫಿಷಿಯಂಟ್ I ಗೆ ಮಲ್ಟಿಪ್ಲೈ ಮಾಡ್ತೀರಾ j ನ ಕೋಎಫಿಷಿಯಂಟ್ j ಗೆ ಮಲ್ಟಿಪ್ಲೈ ಮಾಡ್ತೀರಾ k ನ ಕೋಎಫಿಷಿಯಂಟ್ k ಗೆ ಮಲ್ಟಿಪ್ಲೈ ಮಾಡ್ತೀರಾ ಆದ್ರೆ ಅಬ್ಸರ್ವ್ ಮಾಡಿದ್ದೀರಾ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ನಲ್ಲಿ ಕೇವಲ k ಕೋಎಫಿಷಿಯಂಟ್ ಮಾತ್ರ ಇದೆ ಬಾಕಿವಿಲ್ಲ ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ 0 ಆಗುತ್ತೆ ಇದನ್ನ ಹೀಗೂ ಬರ್ಕೋಬಹುದು ನೋಡಿ ಹೇಗಂದ್ರೆ minus I plus 2j plus 3k ಡಾಟ್ ನೋಡಿ ಹೀಗೆ ಯಾವುದಿಲ್ಲ ಅದನ್ನ 0 ಮಾಡ್ಕೊಳ್ಳಿ 0I plus 0j plus 4k ಸರಿನಾ ಈಗ ಸ್ವಲ್ಪ ಗಮನಕ್ಕೆ ಬಂತ ಸೊ ಈಗ ಗುಣಿಸಿ ಏನು ಉತ್ತರ ಬರಬಹುದು ವರ್ಕ್ ಡನ್ ಇಸ್ ಈಕ್ವಲ್ ಬಾಕಿವೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಬರೀ k ಕೋಎಫಿಷಿಯಂಟ್ಸ್ k ನ ಸಹಗುಣಕ ಮಾತ್ರ ಗುಣಿಸಲ್ಪಡುತ್ತವೆ ಹಾಗಾಗಿ ವರ್ಕ್ ಡನ್ ಇಸ್ ದ ಆನ್ಸರ್ ನೋಡ್ಕೊಳ್ಳಿ ಈ ರೀತಿ ನಾವು ವರ್ಕ್ ಡನ್ ಪ್ರಾಬ್ಲಮ್ಸ್ ಅನ್ನ ಮಾಡಬಹುದು ನೆಕ್ಸ್ಟ್ ನೋಡಿ ಗಮನಿಸಿದ್ರೆ ನೋಡಿ ಮೇನ್ ವಿಶೇಷ ಇರಲಿಲ್ಲ 4 ಮೀಟರ್ ಅಲಾಂಗ್ z ಆಕ್ಸಿಸ್ ಅನ್ನೋದನ್ನ ನೀವು ಡೈರೆಕ್ಷನ್ ಕಾನ್ಸೆಪ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರಿ ಅಷ್ಟೇ ಅದು ಯಾವ ಹಿನ್ನೆಲೆಯೊಳಗೆ ಅದೇ ನಿಮ್ಮ ಹಳೆ ಕಾನ್ಸೆಪ್ಟ್ IJK ಹಿನ್ನೆಲೆಯೊಳಗೆ ಸರಿನಾ ನೋಡಿ ಇನ್ನೊಂದು a force of 7I plus 6k Newton ವೆಕ್ಟರ್ ಫಾರ್ಮ್ ನಲ್ಲಿ ಫೋರ್ಸ್ ಕೊಟ್ಟಿದ್ದಾರೆ makes a body to move on a rough plane with velocity ನೋಡಿ ಫೋರ್ಸ್ ವೆಲಾಸಿಟಿ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಏನಿದೆ ಕ್ಯಾಲ್ಕುಲೇಟ್ ಪವರ್ ನೋಡಿ ಡಾಟ್ ಪ್ರಾಡಕ್ಟ್ ನಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ದೀರಾ ಏನು ಕಾನ್ಸೆಪ್ಟ್ ಪವರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ ಸರಿನಾ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ ಈಗ ಡಾಟ್ ಪ್ರಾಡಕ್ಟ್ ಮಾಡುವಾಗ ಒಂದು ಅಂಶ ನೆನಪಿಟ್ಟುಕೊಳ್ಳಿ when you operate I dot I j dot j k dot k what result will you get 1 when you operate I dot j or j dot k or k dot I what result will you get 0 ಅದನ್ನ ನೆನಪಿಟ್ಕೋಬೇಕು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಇಲ್ಲಿ ನೋಡಿ ಫೋರ್ಸ್ ಆಗಿ ಎಷ್ಟಿದೆ 7I plus 6k ಇನ್ನು ವೆಲಾಸಿಟಿ ವೆಕ್ಟರ್ ಎಷ್ಟಿದೆ ಇವು ವೆಕ್ಟರ್ಸ್ ಇದೆ ಗಮನಿಸಿ 3j plus 4k so power ಕೇಳಿದೆ ಪವರ್ ಏನಿದೆ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ ಎಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಇವೆಲ್ಲ 7I plus 6k ಇಲ್ಲಿ j ಇಲ್ಲ ನೋಡಿ ಅಂದ್ರೂ ಬರೆಯೋಣ 0 ಡಾಟ್ j plus 6k ಆರ್ಡರ್ ನಾಗ ಬರ್ತಿದ್ದೀವಿ ನಿಮಗೆ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಅನುಕೂಲ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಯಾವುದಿಲ್ಲ I ಇಲ್ಲ 0I plus 3j plus 4k ನೋಡಿ ಇಲ್ಲಿ ಸುಲಭ ಆಗುತ್ತೆ ವರ್ಕೌಟ್ ಮಾಡಲಿಕ್ಕೆ ಫಸ್ಟ್ I ನ ಕೋಎಫಿಷಿಯಂಟ್ ಹಿಂದ್ಗಡೆ ಏನೂ ಇಲ್ಲ 0 ನೆಕ್ಸ್ಟ್ j ನ ಕೋಎಫಿಷಿಯಂಟ್ ಏನೂ ಇಲ್ಲ ಹಾಗಾಗಿ ಸೀದಾ ಉತ್ತರ ಬರ್ತಾ ಇದೆ 6 4 ದ 24 ನೋಡಿದ್ರಾ ಸೊ ಹೀಗೆ ಮಾಡಬೇಕು ಈಗ ಇನ್ನೊಂದು ಸೀಟ್ ಇದೆ ಒಂದು ಈಗ ನೋಡಿ if modulus of a plus b ಅನ್ನೋದೇನಿದೆ is equal to modulus of a minus b ಅಂತ ಕೊಟ್ಟಿದ್ದಾರೆ ಇದು ನೀಟ್ ನಲ್ಲೂ ಅಥವಾ CET ಯಲ್ಲೂ ಒಂದ್ಸತಿ ಬಂದಿದೆ find angle between them ನೋಡಿ ನೆನಪಡ್ಕೊಳ್ಳಿ parallelogram law of vector addition ನೆನಪು ಮಾಡ್ಕೊಳ್ಳಿ when the two vectors acting at a point becomes maximum when the angle between them is 0 when the resultant of two vectors becomes minimum when the angle between the vectors is 180 degree ನೆನಪಿಗೆ ಬಂತಾ ಆ ಕಾನ್ಸೆಪ್ಟ್ ಅನ್ನು ನೆನಪಿಗೆ ತರೋದು ನೋಡಿ ಹೇಗೆಂದ್ರೆ we know that modulus of a plus b ನೋಡಿ ಏನಿದೆ ವೆಕ್ಟರ್ಸ್ ಗಳು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos θ ಇದೆ ಯಾಕಂದ್ರೆ ಆಂಗಲ್ ಕೇಳಿದ್ದಾರೆ ಅದೇ ರೀತಿ ಮಾಡ್ಯುಲಸ್ ಆಫ್ a ಮೈನಸ್ b ಏನಾಗುತ್ತೆ ಹೇಳಿ
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ತಾನೆ, ಯಾಕಂದ್ರೆ ಕಾಸ್ 180 ಮೈನಸ್ ಕಾಸ್ 180 ಎಷ್ಟಿದೆ -1. ಸಾಕು ಅನ್ಸುತ್ತೆ, ಯಾಕಂದ್ರೆ ರಿಸಲ್ಟೆಂಟ್ ಮಿನಿಮಮ್ ಆಗಬೇಕಾದ್ರೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ 180 ಇರುತ್ತೆ, ರಿಸಲ್ಟೆಂಟ್ ಮ್ಯಾಕ್ಸಿಮಮ್ ಆಗಬೇಕಾದ್ರೆ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ 0. ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ ನೋಡಿ. ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos θ. ಇದು ಆಬ್ಜೆಕ್ಟಿವ್ ನಲ್ಲಿ ಬಂದಿರುವ ಪ್ರಶ್ನೆ, ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಸರಿನಾ? ನೋಡಿ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿ ಸ್ಕ್ವೇರ್ ಹೊರಟೋಗುತ್ತೆ, ಉಳಿತೆ ನೋಡಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos θ ಉಳಿತು. ಈ ಕಡೆ ಆ ಕಡೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab cos θ ಹಾಕಿದ್ದೆಲ್ಲ ಐಡಿಯಾ. ಎರಡು ಕ್ಯಾನ್ಸಲೇಷನ್ ಆಗುತ್ತೆ ನೋಡಿ, ಅದನ್ನ ಆಚೆ ಹಾಕಿದ್ದನ್ನು ಈ ಕಡೆ ತನ್ನಿ. ಎಷ್ಟಾಯ್ತು? 4ab cos θ is equal to 0. ಆದ್ರೆ ಅಬ್ಸರ್ವ್ ಮಾಡಿದ್ರೆ ಎ ಮತ್ತು ಬಿ ಏನಾಗಿರುತ್ತೆ? ನಾನ್ ಝೀರೋ ವೆಕ್ಟರ್ಸ್ ಇದೆ, ಹಾಗಾಗಿ a equal to 0 ಆಗಲಿ b equal to 0 ಆಗಲಿ ಆಗೋದಿಲ್ಲ, ಬಟ್ ಇದು ಆಗುತ್ತೆ. ಸೊ ಇದರ ಅರ್ಥ ಏನಂದ್ರೆ cos θ can be 0 ಆಗುತ್ತೆ. ಇದು ಮತ್ತೊಂದು ಅರ್ಥ ಏನು? this implies theta is equal to ಏನಿದೆ? cos inverse of 0. ಕಾಸಿನ ಯಾವ ಆಂಗಲ್ ಗೆ ಆನ್ಸರ್ 0 ಇದೆ ನೆಟ್ ಮಾಡ್ಕೊಳ್ಳಿ, 90 ಡಿಗ್ರಿ. ಹೀಗೆ ಎರಡು ವೆಕ್ಟರ್ಗಳ ಸಮ್ಮು ಆ ವೆಕ್ಟರ್ಗಳ ಡಿಫರೆನ್ಸ್ ಈಕ್ವಲ್ ಆದಾಗ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಇದೊಂದು ಒಳ್ಳೆ ರಿಸಲ್ಟ್. ಸರಿನಾ?